ವೇದ ಪ್ರಧಾನಾತ್ವಾಚಾರ್ಯಂ ಪಿತರಂ ಅನುರಬ್ರವೀತ್. ವೇದವನ್ನು ಯಾರು ಕೊಡ್ತಾನೆ ಅವನು ಪಿತರಂ ತಂದೆಯ ತರಹ, ಆಚಾರ್ಯಂ ಆ ತರಹದ ಆಚಾರ್ಯ ತಂದೆಯ ತರಹ ವೇದವನ್ನು ಚಿಂತನೆ ಮಾಡಿಸಿದವ ಅಂತ. ಸನ್ನಿಯಮ್ಯೇಂದ್ರಿಯ ಗ್ರಾಮಂ ತಪೋ ವೃದ್ಧ್ಯರ್ಥಮಾತ್ಮನಃ ವೃಂದಾರಕರ್ಷಿ ಪಿತೃಣಾಂ ಕುರ್ಯಾತ್ ತರ್ಪಣಮೇವ ಹಿ. ಈ ತರಹ ಎಲ್ಲ ಚಿಂತನೆ ಮಾಡಲಿಕ್ಕೆ ವೇದವನ್ನು ಚಿಂತನೆ ಮಾಡೋದೇನಿದೆ, ದೇವತೆಗಳ ಮತ್ತು ಋಷಿಗಳ ತರ್ಪಣ ಅತ್ಯಂತ ಪ್ರೀತಿಕರ. ಹೀಗಾಗಿ ವೇದಾಧ್ಯಯನ ಅಂತನ್ನೋದು ಯಾರು ನಿರಂತರವಾಗಿ ಮಾಡ್ತಾನೆ ಅಂತಹ ಜ್ಞಾನಿಯನ್ನು ದೇವಪಶು ಅಂತ. ನಾವು ಮುದ್ದಿಗಾಗಿ ಗಿಳಿಯನ್ನೋ ಅಥವಾ ಇನ್ನೇನೋ ಯೋಗ್ಯವಾದ ಪ್ರಾಣಿಯನ್ನು ಹೇಗೆ ಸಾಕಿಕೊಂಡಿರ್ತೇವೆ, ಆ ರೀತಿ ದೇವತೆಗಳು ಮನುಷ್ಯ ಲೋಕದ ಜ್ಞಾನಿಯನ್ನು ತಮ್ಮ ಮುದ್ದಿನ ಪ್ರಾಣಿಯ ಹಾಗೆ, ಸಾಕು ಪ್ರಾಣಿಯ ಹಾಗೆ ಪ್ರೀತಿಸುತ್ತಾರೆ ಅಂತ. ಅಲ್ಲಿ ಪ್ರೀತಿಸ್ತಾರೆ ಅನ್ನೋದಕ್ಕೆ ಮಾತ್ರ ಇಟ್ಕೊಳ್ಬೇಕು. ತಮ್ಮ ದೇವಪಶು ಮಿಥ್ಯಾಚಕ್ಷತೆ ಅಂತ, ಅವರನ್ನು ದೇವತಾ ಪಶು ಅಥವಾ ದೇವಪಶು ಅಂತ ಕರೀತಾರೆ ಅಂತ. ಈ ರೀತಿ ಚಿಂತನೆ ಹೀಗೆ ಮಾಡಬೇಕಾದ್ರೆ ಆರಂಭದಲ್ಲಿ ಏನೇನು ಮಾಡಬೇಕು ಅಂತ ನಿರೂಪಣೆ ಮಾಡ್ತಾರೆ. ಶುಕ್ಲಾನಿ ಚೈವ ತರವಾಣಿ ಪ್ರಾಣಿನಾಂ ಚೈವ ಹಿಂಸನಂ. ಎಲ್ಲವೂ ಬಿಳಿಯಾಗಿ ಇರಬೇಕು. ಬಿಳಿಯಾಗಿ ಇರಬೇಕು ಅಂದರೆ ಪ್ರಾಣಿಗಳಿಗೆ ಹಿಂಸೆ ಮಾಡಬಾರದು ಇತ್ಯಾದಿಗಳು. ಅಭ್ಯಂಗಂ ಅಂಜನಂ ಚಾಕ್ಷ್ಣೋ ಉಪಾನಚ್ಛತ್ರಧಾರಣಂ. ಮೊದಲು ಬ್ರಹ್ಮಚರ್ಯ ವ್ರತದಲ್ಲಿ ಬಹಳ ಇಂದ್ರಿಯ ನಿಗ್ರಹದಿಂದ ಕೂಡಿರಬೇಕು. ಅಭ್ಯಂಗಂ ದಿವಸವೂ ಭೋಗದ ರೀತಿಯಲ್ಲಿ ಅಭ್ಯಂಗವನ್ನು ಮಾಡೋದು ಕೂಡದು. ಆರೋಗ್ಯದ ಪರ್ಪಸ್ಸಿಗೆ ಯಾವತ್ತೋ ಒಮ್ಮೆ ಮಾಡಬಹುದೇನೋ, ಅದು ಈ ಕಾಲದಲ್ಲಿ. ಎಂಥವರಿಗೂ ಕೂಡ ಅಭ್ಯಂಗವನ್ನು ನರಕ ಚತುರ್ದಶಿ ಮುಂತಾದವುಗಳಲ್ಲಿ ಹೇಳಿದ್ದಾರೆ. ಯಾರೇ ಆಗಿರಲಿ ಅವತ್ತು ಅಭ್ಯಂಗ ಮಾಡಬಹುದು ಅಂತ. ಕಾರಣ ಏನು ಅಂದರೆ ದೇಹ ಸಮತೋಲನವನ್ನು ಹೊಂದಿರಬೇಕು. ವಾತಪಿತ್ತ ಕಫಗಳ ಸಮತೋಲನವನ್ನು ಹೊಂದಿರಬೇಕು. ಔಷ್ಣ್ಯ ಶೈತ್ಯಗಳ ಸಮತೋಲನ ಇರಬೇಕು. ಅದರಿಂದಾಗಿ ಆ ಆರೋಗ್ಯದ ಹಿನ್ನೆಲೆಯಲ್ಲಿ ಅಭ್ಯಂಗವನ್ನು ನಿರೂಪಣೆ ಹೇಳಿದ್ದಾರೆ. ಆದರೆ ಅದು ಬಿಟ್ಟು ದಿವಸವು ಭೋಗ ಅಂದರೆ ಈಗ ಅದನ್ನು ಮಸಾಜ್ ಅಂತ ಕರಿಬಹುದು. ಆ ತರಹದ ಭೋಗವನ್ನು ಬಿಡಬೇಕು. ಏಕೆಂದರೆ ಈ ತರಹದ ಭೋಗವನ್ನು ಬಿಟ್ಟು ತಾನೇ ಅಧ್ಯಯನ ಮಾಡಬೇಕು. ವಿದ್ಯೆಯನ್ನು ಓದುವಾಗ ಭೋಗತ್ಯಾಗ ಬಹಳ ಇಂಪಾರ್ಟೆಂಟ್. ಭೋಗತ್ಯಾಗ ಏನಿದೆ ಅದೇ ವಿದ್ಯೆಗೆ ನಾವು ಕೊಡುವ ಗೌರವ. ಆದಾಗ ವಿದ್ಯೆ ಬರುತ್ತೆ. ಅದರಿಂದಾಗಿ ಅಭ್ಯಂಗವನ್ನು ಬಿಡಬೇಕು. ಅಂಜನಂ ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳೋದು. ಆಮೇಲೆ ವಿಶೇಷತಃ ಅಂಜನಂ ಚ ಅಕ್ಷ್ಣೋಹೋ ಅಂತಂದರೆ ಕಾಡಿಗೆ ಬಳ್ಕೊಳ್ಳೋದು. ಗೊತ್ತಾಯ್ತಲ್ಲ ಯಾರು ಕಾಡಿಗೆ ಬಳ್ಕೋತಾರೆ ಅಂತ. ಅದಕ್ಕೆ ವಿದ್ಯೆ ಇರಲ್ಲ. ಹೆಣ್ಣು ಮಕ್ಕಳದ್ದನ್ನು ನಾನು ಮಾತನಾಡಲಿಲ್ಲ. ಅದು ಚಲುವಿಗಾಗಿ ಅವರ ದೇಹದ ಔಷ್ಣ್ಯತೆಯ ಅಥವಾ ಔಷ್ಣ್ಯದ ಸಮತೋಲನಕ್ಕಾಗಿ ಹಚ್ಚಿಕೊಳ್ಳೋದು ಬೇರೆ. ಯಾರು ಅದರ ಅಗತ್ಯ ಇಲ್ಲ ಅವರು ಹಚ್ಕೊಳ್ಳೋದು ಬೇರೆ. ಆ ತರಹದ ಅಂಜನಂಚ ಅಕ್ಷ್ಣೋಹೋ ನಿರಂತರ ಕಾಡಿಗೆಯನ್ನು ಬಳದುಕೊಳ್ಳುವುದು ಅದು ಬೇಕಿಲ್ಲ. ಉಪಾನ ಛತ್ರಧಾರಣಂ ಚಪ್ಪಲಿ ಹಾಕೊಳ್ಳೋದಲ್ಲ, ಛತ್ರಿಯನ್ನು ಧರಿಸೋದಲ್ಲ. ಯಾರು ಬ್ರಹ್ಮಚರ್ಯದಲ್ಲಿ ಇರುವಾಗ ಈ ನಿಯಮಗಳು ವಿಶೇಷತಃ. ಸಂಕಲ್ಪಂ ಕಾಮಜಂ ಕ್ರೋಧಂ ಲೋಭಂ ಗೀತಂಚ ವಾದನಂ. ಸಂಕಲ್ಪ ಕಾಮಪೂರ್ವಕವಾದ ಸಂಕಲ್ಪ, ಸಿಟ್ಟು, ಲೋಭ, ಕಲಾಸಕ್ತಿ
ಎಲ್ಲಿ ವಿಚಿತ್ರವಾದ ಕಲಾಸಕ್ತಿ ಇರುತ್ತೆ ಅಲ್ಲಿ ವೇದ ಅಥವಾ ಶಾಸ್ತ್ರ ಒಲಿಯೋದಿಲ್ಲ. ಕಲಾಸಕ್ತಿ ಮನಸ್ಸಿಗೆ ಒಂದು ಸ್ವಲ್ಪ ರಂಜನೆ ಬೇಕು, ಅದು ಬೇಡ ಅಂತ ಹೇಳಿದ್ದಲ್ಲ. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ಕೂಡ ವೀಣೆಯನ್ನು ನುಡಿಸಿದವರು. ಎಷ್ಟೋ ಜನ ಸ್ವಾಮಿಗಳು ಪದ್ಯವನ್ನು ಬರೆದವರು. ನಾವು ಇತ್ತೀಚೆಗಿನವರನ್ನು ನೋಡಿದರೆ ಬೇಡ, ರಾಘವೇಂದ್ರ ಸ್ವಾಮಿಗಳ ಗುರುಗಳು ಸುಧೀಂದ್ರ ತೀರ್ಥರು ಸುಭದ್ರಾಹರಣ ಅನ್ನುವ ನಾಟಕವನ್ನು ಬರೆದಿದ್ದಾರೆ. ಹಾಗೆ ಬೇಕಾಷ್ಟು ಆಲಂಕಾರಿಕ ಕೃತಿಗಳನ್ನು ನಮ್ಮ ಹಿಂದಿನ ಯತಿಗಳು ಮಾಡಿದ್ದನ್ನು ನಾವು ನೋಡ್ತೇವೆ. ಅದೆಲ್ಲ ಹೌದು, ಆದರೆ ಅದು ಚಿಕ್ಕಂದಿನಲ್ಲಿ ಅದು ಆಸಕ್ತಿಯನ್ನು ಹೊಂದಿ ನಮ್ಮನ್ನು ಮೂಲ ಉದ್ದೇಶದಿಂದಲೇ ದೂರ ಸರಿಸಬಾರದು. ಇವಾಗ ವಾದಿರಾಜರೇ ಇರಲಿಲ್ವೇ, ಬಾಲಸನ್ಯಾಸಿಗಳೂ ಆದರೆ ಕವಿಗಳಲ್ಲಿ ಮಿಗಿಲು. ಎರಡನ್ನೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರೋದಾದರೆ ಯಾವ ತೊಂದರೆಯೂ ಇಲ್ಲ. ಬ್ಯಾಲೆನ್ಸ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಾಗತ್ತಲ್ವ, ನಮಗೇ ಗೊತ್ತಾಗತ್ತದು. ಅದರಿಂದಾಗಿ ಆವಾಗ ನಾವು ಉತ್ಕಟವಾದ ಆಸಕ್ತಿಗೆ ಒಳಗಾಗಬಾರದು. ನಾವು ಯಾವ ಉದ್ದೇಶವನ್ನು ಹೊಂದಿರ್ತೇವೆ, ನಮ್ಮ ಜೀವನಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ಉದ್ದೇಶ ಫಿಕ್ಸ್ ಆಗಿದ್ದರೂ ಕಲೆಯನ್ನು ಅದಕ್ಕೆ ಹಾನಿಕರವಾಗಿ ಮಾಡಿಕೊಳ್ಳಬಾರದು. ಅದರಿಂದಾಗಿ ಗೀತಂ ವಾದನಂ ನರ್ತನಂಚ ಇದೆಲ್ಲ ಆದರೂ ಸರಿ, ತಥಾ ದ್ಯೂತಂ, ದ್ಯೂತಂ ಜೂಜು ಅದಂತೂ ಪೂರ್ಣ ವಿದ್ಯಾನಾಶ. ಯಾಕೆ ಅದು ವಿದ್ಯಾನಾಶ ಅಂತಂದರೆ, ನಮ್ಮ ಎಫರ್ಟೇ ಇಲ್ಲದೆ ನಾವು ಒಂದು ಫಲವನ್ನು ಪಡೆಯುವ ನಿರೀಕ್ಷೆಯಲ್ಲಿ ಇದ್ದಾಗ ಮಾತ್ರ ಜೂಜನ್ನು ಆರಿಸಿಕೊಳ್ಳೋದು. ಇಲ್ಲಾಂದರೆ ನಾವ್ಯಾಕೆ ಜೂಜು ಆರಿಸ್ಕೋಬೇಕು? ದ್ಯೂತವನ್ನು ಏಕೆ ಆರಿಸಿಕೊಳ್ಳಬೇಕು? ಎಫರ್ಟ್ಲೆಸ್ ಗೇನಿಂಗ್, ಯಾವ ಪ್ರಯತ್ನವೂ ಬೇಡ. ನಮ್ಮ ಯೋಗ್ಯತೆಗೆ ಮೀರಿದ ಗಳಿಕೆ ಆಗಬೇಕು. ನಮಗೆ ಎಷ್ಟು ಶಕ್ತಿ ಇದೆಯೋ ಅದಕ್ಕಿಂತ ಹೆಚ್ಚು ಗಳಿಸಬೇಕು, ಎಷ್ಟು ಜ್ಞಾನ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಗಳಿಸಬೇಕು ಅಂತ ಹೇಳಿ ಜೂಜಾಡ್ತೇವೆ. ಅಂದರೆ ಆವಾಗ ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ಪೆಟ್ಟು ಬಿತ್ತು ಜೂಜು ಅಂತಂದರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಜೂಜು ವಿದ್ಯಾಘಾತಕ. ಅದರಿಂದಾಗಿ ಜೂಜು ಆಡಬಾರದು. ಜನವಾದಂ ತಥಾ ನೃತಂ, ಯಾವಾಗಲೂ ಜನರ ಮಧ್ಯೆ ಇರೋದು ಅದು ವಿದ್ಯೆಗೆ ಬಹಳ ಹೊಡೆತ ನೀಡುತ್ತೆ ಅಂತಂದರು. ಕಾರಣ ಏನು ಅಂದರೆ, ಜನರ ಕಷ್ಟಕ್ಕೆ ಸ್ಪಂದಿಸಬೇಕು, ಜನರಲ್ಲಿ ಕರುಣೆ ಇರಬೇಕು, ಎಲ್ಲ ಸರಿ. ಆದರೆ ಯಾವಾಗಲೂ ಅದೇ ಆಗಿಬಿಟ್ರೆ ಓದೋದು ಎಲ್ಲಿಂದ, ಏಕಾಂತ ಎಲ್ಲಿಂದ? ಅದರಿಂದ ಏಕಾಂತ ಲೋಕಾಂತಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಏಕಾಂತದಲ್ಲಿ ಹೆದರಬಾರದು, ಲೋಕಾಂತದಿಂದಲೂ ಹೆದರಬಾರದು. ಕೆಲವರು ಏಕಾಂತದಿಂದ ಹೆದರ್ತಾರೆ, ಕೆಲವೊಬ್ಬರು ಲೋಕಾಂತದಿಂದ ಹೆದರ್ತಾರೆ. ಲೋಕಾಂತ ಏಕಾಂತಗಳು ಎರಡನ್ನೂ ಕೂಡ ಎಷ್ಟು ಬೇಕೋ ಅಷ್ಟು ಪೂರ್ಣವಾಗಿ ಬಳಸಿಕೊಳ್ಳಬೇಕು. ಹೀಗಾಗಿ ಜನವಾದಂ ತಥಾ ನೃತಂ ಪರಿವಾದಂ ಚಾಪಿ ವಿಭೋ ದೂರತಃ ಪರಿವರ್ಜಯೇತ್. ಇನ್ನು ಪರಿವಾದ ಯಾವಾಗಲೂ ದೂರ್ತಾ ಇರೋದು, ಅದು ಪರಿವಾದ ಅಂತ. ವಿಶೇಷತಃ ದೇವರ ದೂರುವಿಕೆ, ಇನ್ನು ಜನರ ದೂರುವಿಕೆ ಅದು ಜಾಸ್ತಿ ಆಗಬಾರದು. ಮನುಷ್ಯ ಸ್ವಭಾವ ಏನೋ ಒಂದಿಷ್ಟು ಬರುತ್ತೆ, ಆಯ್ತು ಹೊರಟೋಗ್ಬಿಡ್ಬೇಕು. ಹೋ ಅಂತ ಅದನ್ನೇ ವ್ಯಾಪಾರವಾಗಿ ಮಾಡಿಕೊಳ್ತಾ ಇದ್ದರೆ ವಿದ್ಯೆ ಬರೋದಿಲ್ಲ. ಅದರಲ್ಲಿಯೂ ಇನ್ನೊಬ್ಬರ ಲೋಪವನ್ನೇ ಎತ್ತಿ ತೋರಿಸ್ತೇನೆ ಅಂತ ಹೇಳಿ ಒಂದು ಪತ್ರಿಕೆನೇ ಶುರು ಮಾಡಿಬಿಟ್ರೆ ಇನ್ನೊಬ್ಬರ ಲೋಪ ಪ್ರಕಾಶಕ್ಕಾಗಿ ನಮ್ಮ ಲೋಕ ಲೋಪ ಆಗೋಗುತ್ತೆ. ಲೋಕ ಅಂದರೆ ಜ್ಞಾನ.
ಈ ಟ್ಯಾಬ್ಲಾಯ್ಡ್ ಜರ್ನಲಿಸಮ್ ಅಂತ ಹೇಳ್ತಾರಲ್ಲ, ಅದನ್ನು ಶಾಸ್ತ್ರ ಉತ್ಕಟವಾಗಿ ವಿರೋಧಿಸುತ್ತೆ. ಯಾಕೆ ಅಂದರೆ ಅವರು ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ. ಅದರಲ್ಲಿ ಎರಡು ದುರುದ್ದೇಶ. ಒಂದು, ಪ್ರಾಮಾಣಿಕವಾಗಿದ್ದರೆ ಪಾಪ ಅವರು ಏನೋ ಪ್ರಾಮಾಣಿಕವಾಗಿ ಅವರು ಕ್ಲೀನ್ ಹ್ಯಾಂಡೆಡ್ ಆಗಿ ಇದ್ದು ಬೇರೊಬ್ಬರು ಲೋಪವನ್ನೇ ತೋರಿಸ್ತಾ ಇದ್ದರೆ ಎಲ್ಲ ಕಡೆ ಲೋಪವೇ ಇಲ್ಲ. ಇನ್ನೊಂದು ಹಾದಿ ಇದೆ, ಬೇರೊಬ್ಬರ ಲೋಪವನ್ನು ಇವನೇನು ಕ್ಯಾಶ್ ಮಾಡಿಕೊಳ್ಳೋದು. ಅದರಿಂದಾಗಿ ಎರಡು ದಾರಿಗಳು ಅತ್ಯಂತ ಅಪಾಯಕರ, ಜ್ಞಾನ ಪ್ರತಿಬಂಧಕ. ಅದರಿಂದಾಗಿ ಶಾಸ್ತ್ರದಲ್ಲಿ ಪರಿವಾದಂ ತಥಾ ವಿಭೋಹೋ, ಸಮರ್ಥರಾಗಿರುವವರ ಪರಿವಾದ ನಿಂದನೆ ಅನ್ನೋದು ಅತ್ಯಂತ ಅಪಾಯಕರ. ಹೀಗಾಗಿ ಮಾಡಬೇಡಿ. ದೂರತಃ ಪರಿವರ್ಜಯೇತ್ ಸ್ತ್ರೀಣಾಂಚ ಪ್ರೇಕ್ಷಣಾಲಂಬಂ ಉಪವೀತಂ ಪರಸ್ಯ ಚ ಪುಂಶ್ಚಲೀಭಿಸ್ತಥಾ ಸಂಗಂ ನ ಕುರ್ಯಾತ್ ಕುರುನಂದನ. ಯಾವಾಗಲೂ ಚಲುವಿನ ಬಗ್ಗೆ ವಿಪರೀತ ಮೋಹವನ್ನು ಇಟ್ಕೊಳ್ಬೇಡ. ನಿನಗೆ ಚಲುವಿನ ಬಗ್ಗೆ ಮೋಹ ಇದ್ದರೆ ವಿದ್ಯೆ ಬರೋದಿಲ್ಲ. ಯಾಕೆ ಅಂದರೆ ಅದು ದೇಹ, ಲಕ್ಷಣಭರಿತವಾದ ದೇಹ ದೇವತೆಗಳದ್ದಿರುತ್ತೆ. ಅದನ್ನು ನೋಡಬೇಕು ಅಂತಾದರೆ ನೀನು ವಿದ್ಯೆಯ ಕಡೆಗೆ ಸಾಗಲೇಬೇಕು. ಈಗ ಆಚಾರ್ಯರು ಅವರ ಶಿಷ್ಯರಿಗೆ, ಅಂದರೆ ಅವರ ಶಾಸ್ತ್ರದಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ಮಹಾಭಾರತಾದಿ ಗ್ರಂಥಗಳಲ್ಲಿ ಇರುವ ಹೆಣ್ಣು ಮಕ್ಕಳ ಸೌಂದರ್ಯ ಅನ್ನೋದು ಲಕ್ಷಣಪೂರ್ವಕ ಅಂತ ಆಚಾರ್ಯರು ಹೇಳಿದರು. ಅದನ್ನು ಆ ದೇವತೆಗಳನ್ನು ಪ್ರತ್ಯಕ್ಷವಾಗಿ ನೋಡುವ ಯೋಗ ಯೋಗ್ಯತೆ ಎರಡಿದ್ದಾಗ ತೋರಿಸ್ತಾರೆ ದೇವರು. ಮಧ್ವಾಚಾರ್ಯರು ತೋರಿಸ್ಲಿಲ್ವೇ? ಅವರೇನು ಮಾಡಿದ್ರು, ಒಂದು ಕಡೆ ಡೆಲ್ಲಿಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂತರು. ಡೆಲ್ಲಿಯಲ್ಲಿ ಮಧ್ವಾಚಾರ್ಯರು ಚಾತುರ್ಮಾಸ್ಯಕ್ಕೆ ಕೂತರು. ನದಿಯಿಂದ ಬಹಳ ದೂರ, ವಿದೂರತಸ್ಸಾ ಪ್ರಣನಾಮ ಮೂರ್ತ, ದೂರದಿಂದ ಗಂಗಾದೇವಿ ನಮಸ್ಕಾರ ಮಾಡಿದ್ಲು. ಆಗ ಶಿಷ್ಯರಿಗೆ ತೋರಿಸಿದರು, ನೋಡಿ ಈ ರೀತಿ ಇರುತ್ತೆ ದೇವತಾ ಸ್ತ್ರೀಯರ ರೂಪ, ಲಕ್ಷಣ, ಸೌಂದರ್ಯ ಅಂತ. ಔದಾರ್ಯ ಸೌಂದರ್ಯ ತನುಂ ತನುಂ ತಾಂ ಆಲಕ್ಷ್ಯ ಶಿಷ್ಯೈರತಿ ವಿಸ್ಮಿತಂತೈ. ಹಾಗೆ ಅದರಿಂದಾಗಿ ಸ್ತ್ರೀಣಾಂ ಚ ಪ್ರೇಕ್ಷಣಾಲಂಬ ಅಂತ ಹೇಳಿ ಇದೆಯಲ್ಲ, ಅದು ಮಾನುಷ ಸ್ತ್ರೀಯರಿಗೆ ಸಂಬಂಧಪಟ್ಟದ್ದು. ಈ ಸೌಂದರ್ಯವನ್ನು ಹುಚ್ಚರ ತರಹ ಹುಡುಕಿಕೊಂಡು ಹೋಗಿ ಈ ಸೌಂದರ್ಯವನ್ನು ಪಡೆಯಬೇಕು ಅನ್ನುವ ಉತ್ಕಟವಾದ ಬಯಕೆ ಯಾರಿಗೆ ಇರುತ್ತೆ ಅವರಿಗೆ ವಿದ್ಯೆ ಒಲಿಯೋದಿಲ್ಲ. ಪುಂಶ್ಚಲೀಭಿಸ್ತಥಾ ಸಂಗಂ ನ ಕುರ್ಯಾತ್ ಕುರುನಂದನ. ಪುಂಶ್ಚಲೀಭಿ, ಯಾರು ಅತ್ಯಂತ ಕೆಟ್ಟ ರೀತಿಯಲ್ಲಿ ಬಾಳುವೆ ನಡೆಸ್ತಾ ಇರ್ತಾರೆ ಅವರ ಜೊತೆ ವಿಪರೀತ ಸಾಫ್ಟ್ ಕಾರ್ನರ್ ಕೂಡ ಇರಬಾರದು, ಸಂಘ ಬಿಡಿ. ಯಾಕೆಂದರೆ ಅವ್ರ ಕಡೆಗೆ ಸಾಫ್ಟ್ ಕಾರ್ನರು ಬರ್ತಾ ಹೋದರೆ ಅವರು ನಮ್ಮವರು ಅನ್ನುವ ಪ್ರೀತಿಯಿಂದ ಅನ್ಯಾಯವನ್ನು ನ್ಯಾಯ ಅಂತ ತಿಳಿದುಕೊಳ್ಳುವ ಸಮಸ್ಯೆಗಳಿರುತ್ತೆ. ಯಾವಾಗ ಅನ್ಯಾಯವನ್ನು ನ್ಯಾಯ ಅಂತ ತಿಳ್ಕೊಳ್ತೇವೆ, ತಪ್ಪನ್ನು ಯಾವಾಗ ಸರಿ ಅಂತ ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತೇವೆ, ಆಗ ವೇದಕ್ಕೆ ವಿರುದ್ಧ ಆಗತ್ತೆ. ನೋಡಿ ಅಲ್ಲಿ ಹೇಳಿದ್ದಾರೆ ಕಟುವಾಗಿ ಅಂತ, ವೇದದ ಮಾತುಗಳೆಲ್ಲ ಕಟುವಾಗಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಇದು ಎಷ್ಟೋ ಕಡೆ ಆಗಿದೆ. ಈಗ ಸಾಮಾಜಿಕ ಬಹಿಷ್ಕಾರ ಅಂತ ಹೇಳಿ ಭಾರತೀಯ ಜನರಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಒಬ್ಬ ತಪ್ಪು ಮಾಡಿದವನನ್ನು ಕುಟುಂಬದವರು ಅಥವಾ ಗ್ರಾಮದ ಗೊತ್ತಿರುವ ಜನರು ದೂರ ಇಡೋದು. ಯಾವಾಗ ಅದು ಇರೋದಿಲ್ಲ ಅವರು ಉಚ್ಛೃಂಖಲರಾಗಿ ಹೇಗೆ ಬೇಕಾದ್ರೆ ಇರ್ತಾರೆ. ಯಾವಾಗ ಜನರು ನಮ್ಮ ಸಂಬಂಧಿಕರೇ ಲಂಚ ತೆಗೆದುಕೊಳ್ತಾರೆ ಅಂತಂದಾಗ ಒಂದು ಸ್ವಲ್ಪ ದೂರ ಇಟ್ಟಾಗ ಬಿಸಿತಾಗತ್ತೆ. ಇಲ್ಲ ಅವರಲ್ಲಿ ಹಣ ಇದೆ ಅಂತ ಹೇಳಿ ನಾವು ಅವರನ್ನು ಓಲೈಸಲಿಕ್ಕೆ ಶುರು ಮಾಡಿದರೆ ಅವ್ರಿಗೆ ಅದು ಸರಿ ಅಂತಾಗತ್ತೆ. ನಾವು ಅದನ್ನು ಒಪ್ಪಿಕೊಳ್ತೇವೆ. ಹೌದು, ವ್ಯವಸ್ಥೆಯೇ ಆಗಿದೆ, ಸಮಾಜವೇ ಆಗಿದೆ, ಯಾರನ್ನೇನು ಮಾಡಲಿಕ್ಕಾಗೋದು, ಹೀಗಾಗಿ ಅವ್ರು ಮಾಡಿದ ತಪ್ಪು ಅಂತ ಹೇಳಲಿಕ್ಕಾಗಲ್ಲ ಅಂತ ನಾನು ಇದೊಂದು ಸಣ್ಣ ಉದಾಹರಣೆ ಹೇಳಿದ್ದು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಪರಿಶುದ್ಧವಾದ ವಿದ್ಯೆ ಬರಬೇಕು ಅಂತ ಹೇಳಿದರೆ ಯಾರು ಇಲ್ಲದೆ ಹೋದಾಗಲೂ ಕೂಡ ಅವರನ್ನು ಹಿಡಿದು ಮುಟ್ಟಿದ್ದಕ್ಕೆಲ್ಲ ಬೈತಾ ಇರುವಂತಲ್ಲ.
ಸಪೋರ್ಟ್ ಮಾಡ್ತಾ ಇರಬೇಡ. ಅತ್ಯಂತ ಕೆಟ್ಟದ್ದನ್ನು ಮಾಡುವವರಿಗೆ ಸಪೋರ್ಟ್ ಮಾಡಬೇಡ. ಅವರನ್ನು ವಿರೋಧಿಸದೆ ಹೋದರೂ ಸಪೋರ್ಟ್ ಮಾಡಬೇಡ.